ಜ್ಯೋತಿಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ರಾಜಣ್ಣ ಹತ್ಯೆಗೆ ಸುಪಾರಿ ಕೊಟ್ಟಿರ್ತಕ್ಕಂತಹ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡ ತರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಚು ನಡೆದಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷ್ಯ ಸಿಕ್ತಾ? ಸುಪಾರಿ ಕೇಸ್ನಲ್ಲಿ ಸಂಚು ನಡೆದಿತ್ತು ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದಲ್ಲಿದೆ. ಸ್ಫೋಟಕ ಆಡಿಯೋ. ರಾಜೇಂದ್ರ ಹತ್ಯೆಗೆ 70 ಲಕ್ಷ ಸುಪಾರಿ, 5 ಲಕ್ಷ ಅಡ್ವಾನ್ಸ್ ಕೊಡಲಾಗಿತ್ತು. ತುಮಕೂರಿನ ಜಯಪುರದಿಂದ ಡೆಕೋರೇಷನ್ಗೆ ಅಂತ ಬಂದ್ರು. ಡೆಕೋರೇಷನ್ ಮಾಡ್ತೀವಿ ಅಂತ ಎಂಟ್ರಿ ಕೊಟ್ರು. ಆ ಇಬ್ಬರನ್ನು ಕಳಿಸಿದ್ದು ಸೋಮ ಅಂತ ಮಹಿಳೆ ಪುಷ್ಪ ಅನ್ನೋರು ಹೇಳಿದ್ದಾರೆ. ಇದರಲ್ಲಿ ಮಾತನಾಡ್ತಾ, ನವೆಂಬರ್ನಲ್ಲಿ ನಡೆದಿದ್ದಂತಹ ಒಂದು ಕಾರ್ಯಕ್ರಮ, ರಾಜೇಂದ್ರ ಅವರ ಹಿರಿಯ ಮಗಳ ಬರ್ತ್ಡೇ ಕಾರ್ಯಕ್ರಮ. ಸೋಮನಿಗೆ 5 ಲಕ್ಷ ಬಂದಿರೋದು ಸತ್ಯ ಅಂತ ಪುಷ್ಪ ಹೇಳ್ತಾ ಇದ್ದಾರೆ. ರಾಜೇಂದ್ರ ಮುಂದೆ ಕರೆದುಕೊಂಡು ಹೋದ್ರೆ ಹೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಆಡಿಯೋದಿಂದ ರಿಪಬ್ಲಿಕ್ ಕನ್ನಡ ಈಗ ಏನು ಹೊರತರ್ತಾ ಇರುವಂತಹ ಈ ಆಡಿಯೋದಿಂದ ಸುಪಾರಿಯ ಸಂಚು ಬಯಲಾಯ್ತಾ? ನಮಗೆ ಸಿಕ್ಕಿರುವಂತಹ ಈ ಮಾಹಿತಿಯಿಂದ ಸಾಕಷ್ಟು ಅಂಶಗಳು ಹೊರಬೀಳ್ತಾ ಇದೆ. ಈ ಆಡಿಯೋದಿಂದಲೇ ಇಡೀ ಕೊಲೆ ಸುಪಾರಿಯ ಸಂಚು ಬಯಲಿಗೆ ಬರ್ತಾ ಇದೆ. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಈ ಆಡಿಯೋದಿಂದ ಅಂತೆ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಿಸಿದ್ದಾರೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಖಿ ನಡುವೆ ನಡೆದಿದ್ದಂತಹ ಸಂಭಾಷಣೆ. ಅಲ್ಲ, ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅಥವಾ ವಿಡಿಯೋಸ್ ನನ್ನ ಹತ್ರ ಇಲ್ಲ. ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬರ್ಲಿ ನಾನು ತೋರಿಸ್ತೀನಿ. ಹೌದಾ? ನಿಂಗೆ ಇರಲ್ಲ. ಅಲ್ಲ, ನಾನು ಕೇಳಿದ್ ನನಗೆ ಅವ್ನು ಕಂಡ್ರೆ ನನ್ಗೇನಾಗಬೇಕು? ನನಗೆ ಯಾರು ಕಂಡ್ರೆ ನನ್ಗೇನಾಗಬೇಕು ಹೇಳು? ನಮಗೂ ಏನಾಗ್ಬೇಕಾಗಿಲ್ಲಪ್ಪ. ನಮ್ಗೆ ದುಡ್ಡು ಆಸೆ ಇಲ್ಲ. ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ. ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ. ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತೀವಿ. ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿಲ್ಲ ಸತ್ಯ. ಅವನ್ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನೆಲ್ಲ ಮಾಡ್ಕೊಂಡು ನಿಮ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಗ ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ನನಗೊಂದ್ ಮಾತು ಕೇಳು. ಇವಾಗ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಇದ್ದ. ಈ ಸಡನ್ ಆಗಿ ಇತ್ತಿರ್ಕೊಳ್ಳಲ್ಲ. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ರಾಜಣ್ಣ ಹತ್ಯೆಗೆ ಸುಪಾರಿ ಕೊಟ್ಟಿರ್ತಕ್ಕಂತಹ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡ ತರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಚು ನಡೆದಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷ್ಯ ಸಿಕ್ತಾ? ಸುಪಾರಿ ಕೇಸ್ನಲ್ಲಿ ಸಂಚು ನಡೆದಿತ್ತು ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದಲ್ಲಿದೆ. ಸ್ಫೋಟಕ ಆಡಿಯೋ. ರಾಜೇಂದ್ರ ಹತ್ಯೆಗೆ 70 ಲಕ್ಷ ಸುಪಾರಿ, 5 ಲಕ್ಷ ಅಡ್ವಾನ್ಸ್ ಕೊಡಲಾಗಿತ್ತು. ತುಮಕೂರಿನ ಜಯಪುರದಿಂದ ಡೆಕೋರೇಷನ್ಗೆ ಅಂತ ಬಂದ್ರು. ಡೆಕೋರೇಷನ್ ಮಾಡ್ತೀವಿ ಅಂತ ಎಂಟ್ರಿ ಕೊಟ್ರು. ಆ ಇಬ್ಬರನ್ನು ಕಳಿಸಿದ್ದು ಸೋಮ ಅಂತ ಮಹಿಳೆ ಪುಷ್ಪ ಅನ್ನೋರು ಹೇಳಿದ್ದಾರೆ. ಇದರಲ್ಲಿ ಮಾತನಾಡ್ತಾ, ನವೆಂಬರ್ನಲ್ಲಿ ನಡೆದಿದ್ದಂತಹ ಒಂದು ಕಾರ್ಯಕ್ರಮ, ರಾಜೇಂದ್ರ ಅವರ ಹಿರಿಯ ಮಗಳ ಬರ್ತ್ಡೇ ಕಾರ್ಯಕ್ರಮ. ಸೋಮನಿಗೆ 5 ಲಕ್ಷ ಬಂದಿರೋದು ಸತ್ಯ ಅಂತ ಪುಷ್ಪ ಹೇಳ್ತಾ ಇದ್ದಾರೆ. ರಾಜೇಂದ್ರ ಮುಂದೆ ಕರೆದುಕೊಂಡು ಹೋದ್ರೆ ಹೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಆಡಿಯೋದಿಂದ ರಿಪಬ್ಲಿಕ್ ಕನ್ನಡ ಈಗ ಏನು ಹೊರತರ್ತಾ ಇರುವಂತಹ ಈ ಆಡಿಯೋದಿಂದ ಸುಪಾರಿಯ ಸಂಚು ಬಯಲಾಯ್ತಾ? ನಮಗೆ ಸಿಕ್ಕಿರುವಂತಹ ಈ ಮಾಹಿತಿಯಿಂದ ಸಾಕಷ್ಟು ಅಂಶಗಳು ಹೊರಬೀಳ್ತಾ ಇದೆ. ಈ ಆಡಿಯೋದಿಂದಲೇ ಇಡೀ ಕೊಲೆ ಸುಪಾರಿಯ ಸಂಚು ಬಯಲಿಗೆ ಬರ್ತಾ ಇದೆ. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಈ ಆಡಿಯೋದಿಂದ ಅಂತೆ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಿಸಿದ್ದಾರೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಖಿ ನಡುವೆ ನಡೆದಿದ್ದಂತಹ ಸಂಭಾಷಣೆ. ಅಲ್ಲ, ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅಥವಾ ವಿಡಿಯೋಸ್ ನನ್ನ ಹತ್ರ ಇಲ್ಲ. ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬರ್ಲಿ ನಾನು ತೋರಿಸ್ತೀನಿ. ಹೌದಾ? ನಿಂಗೆ ಇರಲ್ಲ. ಅಲ್ಲ, ನಾನು ಕೇಳಿದ್ ನನಗೆ ಅವ್ನು ಕಂಡ್ರೆ ನನ್ಗೇನಾಗಬೇಕು? ನನಗೆ ಯಾರು ಕಂಡ್ರೆ ನನ್ಗೇನಾಗಬೇಕು ಹೇಳು? ನಮಗೂ ಏನಾಗ್ಬೇಕಾಗಿಲ್ಲಪ್ಪ. ನಮ್ಗೆ ದುಡ್ಡು ಆಸೆ ಇಲ್ಲ. ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ. ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ. ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತೀವಿ. ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿಲ್ಲ ಸತ್ಯ. ಅವನ್ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನೆಲ್ಲ ಮಾಡ್ಕೊಂಡು ನಿಮ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ.
ಇದು ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಗ ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ 5 ಲಕ್ಷ ಎಲ್ಲಿಂದ ಬಂತು ಅಂತ. ಅಲ್ಲ ನನಗೊಂದು ಮಾತು ಕೇಳು, ಇವಾಗ ಪ್ರಶ್ನೆ ಬಿಡ್ಬೇಕು ಅಂತ ಇದ್ದ, ಈ ಸಡನ್ ಆಗಿ ಇತ್ತಿರ್ಕೊಳ್ಳಲ್ಲ. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ರಾಜಣ್ಣ ಹತ್ಯೆಗೆ ಸುಪಾರಿ ಕೊಟ್ಟಿರ್ತಕ್ಕಂತಹ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡ ತರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಚು ನಡೆದಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷ್ಯ ಸಿಕ್ತಾ? ಸುಪಾರಿ ಕೇಸ್ನಲ್ಲಿ ಸಂಚು ನಡೆದಿತ್ತು ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದಲ್ಲಿದೆ. ಸ್ಫೋಟಕ ಆಡಿಯೋ. ರಾಜೇಂದ್ರ ಹತ್ಯೆಗೆ 70 ಲಕ್ಷ ಸುಪಾರಿ, 5 ಲಕ್ಷ ಅಡ್ವಾನ್ಸ್ ಕೊಡಲಾಗಿತ್ತು. ತುಮಕೂರಿನ ಜಯಪುರದಿಂದ ಡೆಕೋರೇಷನ್ಗೆ ಅಂತ ಬಂದ್ರು. ಡೆಕೋರೇಷನ್ ಮಾಡ್ತೀವಿ ಅಂತ ಎಂಟ್ರಿ ಕೊಟ್ರು. ಆ ಇಬ್ಬರನ್ನು ಕಳಿಸಿದ್ದು ಸೋಮ ಅಂತ ಮಹಿಳೆ ಪುಷ್ಪ ಅನ್ನೋರು ಹೇಳಿದ್ದಾರೆ. ಇದರಲ್ಲಿ ಮಾತನಾಡ್ತಾ, ನವೆಂಬರ್ನಲ್ಲಿ ನಡೆದಿದ್ದಂತಹ ಒಂದು ಕಾರ್ಯಕ್ರಮ, ರಾಜೇಂದ್ರ ಅವರ ಹಿರಿಯ ಮಗಳ ಬರ್ತ್ಡೇ ಕಾರ್ಯಕ್ರಮ. ಸೋಮನಿಗೆ 5 ಲಕ್ಷ ಬಂದಿರೋದು ಸತ್ಯ ಅಂತ ಪುಷ್ಪ ಹೇಳ್ತಾ ಇದ್ದಾರೆ. ರಾಜೇಂದ್ರ ಮುಂದೆ ಕರೆದುಕೊಂಡು ಹೋದ್ರೆ ಹೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಆಡಿಯೋದಿಂದ ರಿಪಬ್ಲಿಕ್ ಕನ್ನಡ ಈಗ ಏನು ಹೊರತರ್ತಾ ಇರುವಂತಹ ಈ ಆಡಿಯೋದಿಂದ ಸುಪಾರಿಯ ಸಂಚು ಬಯಲಾಯ್ತಾ? ನಮಗೆ ಸಿಕ್ಕಿರುವಂತಹ ಈ ಮಾಹಿತಿಯಿಂದ ಸಾಕಷ್ಟು ಅಂಶಗಳು ಹೊರಬೀಳ್ತಾ ಇದೆ. ಈ ಆಡಿಯೋದಿಂದಲೇ ಇಡೀ ಕೊಲೆ ಸುಪಾರಿಯ ಸಂಚು ಬಯಲಿಗೆ ಬರ್ತಾ ಇದೆ. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಈ ಆಡಿಯೋದಿಂದ ಅಂತೆ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಿಸಿದ್ದಾರೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಖಿ ನಡುವೆ ನಡೆದಿದ್ದಂತಹ ಸಂಭಾಷಣೆ. ಅಲ್ಲ ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅವನ ಅಥವಾ ವಿಡಿಯೋ ನನ್ನ ಹತ್ರ ಇಲ್ಲ. ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬರ್ಲಿ ನಾನು ತೋರಿಸ್ತೀನಿ. ಹೌದಾ? ಅಣ್ಣನೇ ಇರಲ್ಲ. ಅಲ್ಲ ನಾನು ಕೇಳಿದ್, ನನಗೆ ಅವ್ನು ಒಂದ್ಕಂಡ್ರೆ ನನ್ಗೇನಾಗಬೇಕು? ನನಗೆ ಯಾರ ಕಂಡ್ರೆ ನನ್ಗೇನಾಗಬೇಕು ಹೇಳು? ನಮಗೂ ಏನಾಗ್ಬೇಕಾಗಿಲ್ಲಪ್ಪ. ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ, ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ. ನಮ್ ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತೀವಿ. ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿಲ್ಲ ಸತ್ಯ. ಅವನ್ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನು ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ್ ಇಷ್ಟ ಏನನ್ನ ಮಾಡ್ಕೊಂಡು ನಿಮ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ. ಇದು ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಗ ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ 5 ಲಕ್ಷ ಎಲ್ಲಿಂದ ಬಂತು. ಅಲ್ಲ ನನಗೊಂದು ಮಾತು ಕೇಳು, ಇವಾಗ ಪ್ರಶ್ನೆ ಬಿಡ್ಬೇಕು ಅಂತ ಇದ್ದ, ಈ ಸಡನ್ ಆಗಿ ಇತ್ತಿರ್ಕೊಳ್ಳಲ್ಲ. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ರಾಜಣ್ಣ ಹತ್ಯೆಗೆ ಸುಪಾರಿ ಕೊಟ್ಟಿರ್ತಕ್ಕಂತಹ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡ ತರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಚು ನಡೆದಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷ್ಯ ಸಿಕ್ತಾ? ಸುಪಾರಿ ಕೇಸ್ನಲ್ಲಿ ಸಂಚು ನಡೆದಿತ್ತು ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದಲ್ಲಿದೆ. ಸ್ಫೋಟಕ ಆಡಿಯೋ. ರಾಜೇಂದ್ರ ಹತ್ಯೆಗೆ 70 ಲಕ್ಷ ಸುಪಾರಿ, 5 ಲಕ್ಷ ಅಡ್ವಾನ್ಸ್ ಕೊಡಲಾಗಿತ್ತು. ತುಮಕೂರಿನ ಜಯಪುರದಿಂದ ಡೆಕೋರೇಷನ್ಗೆ ಅಂತ ಬಂದ್ರು. ಡೆಕೋರೇಷನ್ ಮಾಡ್ತೀವಿ ಅಂತ ಎಂಟ್ರಿ ಕೊಟ್ರು. ಆ ಇಬ್ಬರನ್ನು ಕಳಿಸಿದ್ದು ಸೋಮ ಅಂತ ಮಹಿಳೆ ಪುಷ್ಪ ಅನ್ನೋರು ಹೇಳಿದ್ದಾರೆ. ಇದರಲ್ಲಿ ಮಾತನಾಡ್ತಾ, ನವೆಂಬರ್ನಲ್ಲಿ ನಡೆದಿದ್ದಂತಹ ಒಂದು ಕಾರ್ಯಕ್ರಮ, ರಾಜೇಂದ್ರ ಅವರ ಹಿರಿಯ ಮಗಳ ಬರ್ತ್ಡೇ ಕಾರ್ಯಕ್ರಮ. ಸೋಮನಿಗೆ 5 ಲಕ್ಷ ಬಂದಿರೋದು ಸತ್ಯ ಅಂತ ಪುಷ್ಪ ಹೇಳ್ತಾ ಇದ್ದಾರೆ. ರಾಜೇಂದ್ರ ಮುಂದೆ ಕರೆದುಕೊಂಡು ಹೋದ್ರೆ ಹೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಆಡಿಯೋದಿಂದ ರಿಪಬ್ಲಿಕ್ ಕನ್ನಡ ಈಗ ಏನು ಹೊರತರ್ತಾ ಇರುವಂತಹ ಈ ಆಡಿಯೋದಿಂದ ಸುಪಾರಿಯ ಸಂಚು ಬಯಲಾಯ್ತಾ? ನಮಗೆ ಸಿಕ್ಕಿರುವಂತಹ ಈ ಮಾಹಿತಿಯಿಂದ ಸಾಕಷ್ಟು ಅಂಶಗಳು ಹೊರಬೀಳ್ತಾ ಇದೆ. ಈ ಆಡಿಯೋದಿಂದಲೇ ಇಡೀ ಕೊಲೆ ಸುಪಾರಿಯ ಸಂಚು ಬಯಲಿಗೆ ಬರ್ತಾ ಇದೆ. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಈ ಆಡಿಯೋದಿಂದ ಅಂತೆ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಿಸಿದ್ದಾರೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಖಿ ನಡುವೆ ನಡೆದಿದ್ದಂತಹ ಸಂಭಾಷಣೆ. ಅಲ್ಲ ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅವನ ಅಥವಾ ವಿಡಿಯೋ ನನ್ನ ಹತ್ರ ಇಲ್ಲ. ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬರ್ಲಿ ನಾನು ತೋರಿಸ್ತೀನಿ. ಹೌದಾ? ಅಣ್ಣನೇ ಇರಲ್ಲ. ಅಲ್ಲ ನಾನು ಕೇಳಿದ್, ನನಗೆ ಅವ್ನು ಒಂದ್ಕಂಡ್ರೆ ನನ್ಗೇನಾಗಬೇಕು? ನನಗೆ ಯಾರ ಕಂಡ್ರೆ ನನ್ಗೇನಾಗಬೇಕು ಹೇಳು? ನಮಗೂ ಏನಾಗ್ಬೇಕಾಗಿಲ್ಲಪ್ಪ. ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ, ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ.
ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ, ನಮ್ ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತಿದ್ವಿ, ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ್ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರ್ಗಾನ ಪೊಲೀಸ್ ಅವ್ರು ಕೇಳಿ ಅವ್ರು ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ್ ಇಷ್ಟ ಏನೆಲ್ಲ ಮಾಡ್ಕೊಂಡು ನಿಮ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ. ಇದು ಅಡ್ವಾನ್ಸ್ ಬಂದ್ರೆ ನಿಜಾನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಗ ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ 5 ಲಕ್ಷ ಎಲ್ಲಿಂದ ಬಂತು? ನನಗೊಂದ್ ಮಾತು ಕೇಳು, ಇವಾಗ ಪ್ರಶ್ನೆ ಬಿಡ್ಬೇಕು ಅಂತ ಇದ್ದ, ಈ ಸಡನ್ ಆಗಿ ಇತ್ತಿರ್ಕೊಳ್ಳಲ್ಲ. ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ